ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ಲಾಟರ್ಸ್ ಆ್ಯಂಡ್ ವೈಬ್ಸ್ ಚಾನಲ್. ನಾನಿವತ್ತು ನಿಮಗೆ ಲೆಮನ್ ಚಿಕನ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇವತ್ತು. ಇದಕ್ಕೆ ನಾನಿವತ್ತು 1 kg ಬಾಯ್ಲರ್ ಚಿಕನ್ ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 5-6 ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. 25 to 40 ml ಅಷ್ಟು ಕರ್ಡ್ ಬೇಕಾಗುತ್ತೆ, ಥಿಕ್ ಕರ್ಡು. ಲೆಮನ್ ಚಿಕನ್ ಅಂದಮೇಲೆ ಲೆಮನ್ ಹಾಕಬೇಕಲ್ವ, ಒಂದು ದೊಡ್ಡ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಮಸಾಲೆಸ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ, ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಮತ್ತು ಈಗ ನೆಕ್ಸ್ಟು ಟರ್ಮರಿಕ್ ಪೌಡ್ರ್ ಸ್ವಲ್ಪ. ಈಗ ನಾನು ಫಸ್ಟು ಪೆಪ್ಪರ್ ಪೌಡ್ರ್ ಒಂದು 1/2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಟರ್ಮರಿಕ್ ಪೌಡರ್ ಒಂದು 1/2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಾ ಪೌಡರ್ ಒಂದು 1/2 ಟೀ ಸ್ಪೂನು. ಸಾಲ್ಟ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, ನೋಡ್ಕೊಂಡು ಆ್ಯಡ್ ಮಾಡಿ. ಬೇಕಿದ್ದರೆ ಕರಿ ಮಾಡಬೇಕಾದಾಗ ಆಗ ಕೂಡ ನಾವು ಸಾಲ್ಟ್ ಆ್ಯಡ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ನಾನು ಕಸ್ತೂರಿ ಮೇಥಿ ಆ್ಯಡ್ ಮಾಡಿ ಚೆನ್ನಾಗಿ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು. ಮಿಕ್ಸ್ ಮಾಡಿ ಒಂದು ಮಿನಿಮಮ್ 30 ಮಿನಿಟ್ಸ್ ನಾವು ಮ್ಯಾರಿನೇಟ್ ಮಾಡಬೇಕು. ಈಗ ಇಲ್ಲಿ ನಾನು ಒಂದು 25 ml ಅಷ್ಟು ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಆನಿಯನ್ಸ್ನ ಡೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಆನಿಯನು ಮತ್ತು ಒಂದು 1/2 ಕ್ಯಾಪ್ಸಿಕಮ್ನ ಹಾಕಿ ಒಂದು 50% ಅಷ್ಟು ಕುಕ್ ಆಗೋ ಥರ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಫುಲ್ಲು ಕಂಪ್ಲೀಟಾಗಿ ಕುಕ್ ಆಗೋದೇನು ಅವಶ್ಯಕತೆ ಇಲ್ಲ. ಈಗ ಇದು 50% ಆಗಿದೆ. ಇದನ್ನು ಆನಿಯನ್ ಕ್ಯಾಪ್ಸಿಕಮನ್ನು ತೆಗೆದು ಒಂದು ಸೈಡಿಗೆ ಇಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇ ಆಯಿಲ್ಗೆ ನಾನು ಈಗ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಹಾಕಿ ಫ್ಲೇಮ್ ಹೈಯಲ್ಲಿಟ್ಟು ಒಂದು 5 ಮಿನಿಟ್ಸ್ ಕುಕ್ ಮಾಡಬೇಕಾಗ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಈ ಥರ. ಸೊ ಇದನ್ನು ಮುಚ್ಚಿಬಿಟ್ಟು ನಾವು ಆಗಾಗ ಕುಕ್ ಮಾಡಬೇಕು. ಈಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಲ್ಲೀಸೇ ಬಂದಿದ್ದಕ್ಕೆ ಖಾರ, ನಾನು ಚಿಲ್ಲಿ ಪೌಡ್ರೇನು ಆ್ಯಡ್ ಮಾಡ್ತಾಯಿಲ್ಲ. ನಿಮಗೆ ಬೇಕಿದ್ದರೆ ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಫ್ಲೇಮಲ್ಲಿ ಕುಕ್ ಮಾಡಿದ್ದಕ್ಕೆ ನನಗೊಂದು 35 ಮಿನಿಟ್ಸ್ ಹಿಡಿಸ್ತು ಕಂಪ್ಲೀಟಾಗಿ ಚಿಕನ್ ಕುಕ್ ಆಗೋದಕ್ಕೆ. ಚಿಕನ್ ಕಂಪ್ಲೀಟಾಗಿ ಕುಕ್ ಆದಮೇಲಿಂದ ನಾವು ಫಸ್ಟೇ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಯಿಲಲ್ಲಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಕ್ಲೋಸ್ ಮಾಡಿ ಲಿಡ್ ಒಂದು 2 ಮಿನಿಟ್ಸ್ ನಾವು ಕುಕ್ ಮಾಡಬೇಕು. ಈಗ ಲೆಮನ್ ಚಿಕನ್ ರೆಡಿಯಾಗಿದೆ. ಇದು ರೋಟಿ, ಚಪಾತಿ, ರೈಸ್ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ಲೈಕ್ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.